ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ಖ್ಯಾತ ಪತ್ರಕರ್ತ, ಸಾಹಿತಿ, ಚಿಂತಕ ದಿವಂಗತ ರವಿ ಬೆಳಗೇರಿಯವರ ಹೆಸರಿನಲ್ಲಿ ನಡೆದಿರುವ ಭಾರೀ ಮೋಸ ಇಂದು ಸಾಹಿತ್ಯ ಲೋಕವನ್ನೇ ಬೆಚ್ಚಿ ಬೀಳಿಸಿದೆ. ರವಿ ಬೆಳಗೇರಿಯವರು ರಚಿಸಿದ ಹೇಳಿ ಹೋಗು ಕಾರಣವ ಎಂಬ ಬಹುಚರ್ಚಿತ ಕೃತಿ ಸೇರಿದಂತೆ ಅವರ ಹಲವಾರು ಬರಹಗಳನ್ನು ಕಾಪಿರೈಟ್ ಉಲ್ಲಂಘಿಸಿ ಫೇಕ್ ಪುಸ್ತಕಗಳಾಗಿ ಪ್ರಕಟಿಸಿ ಆನ್ಲೈನ್ ಸ್ಟೋರ್ಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಈ ಫೇಕ್ ಬುಕ್ ಸ್ಕ್ಯಾಮ್ ವಿರುದ್ಧ ರವಿ ಬೆಳಗೇರಿಯವರ ಮಗಳು ಭಾವನಾ ಬೆಳಗೇರಿಯವರು ಧ್ವನಿ ಎತ್ತಿದ್ದಾರೆ. ತಂದೆಯ ಬೌದ್ಧಿಕ ಸ್ವತ್ತು, ಸಾಹಿತ್ಯದ ಗೌರವ, ಓದುಗರ ಮೇಲೆ ನಡೆಯುತ್ತಿರುವ ಮೋಸ, ಈ ಮೂರು ಅಂಶಗಳನ್ನು ಮುಂದಿಟ್ಟು ಭಾವನಾ ಬೆಳಗೇರಿಯವರು ಆನ್ಲೈನ್ ಸ್ಟೋರ್ಗಳ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕಾನೂನು ಅಂಶ. ಕಾಪಿರೈಟ್ ಆಕ್ಟ್ 1957. ಭಾರತದ ಕಾಪಿರೈಟ್ ಕಾಯ್ದೆ 1957 ಪ್ರಕಾರ ಭಾಷಾ ಯಾವುದೇ ಲೇಖಕ ಅಥವಾ ಅವರ ವಾರಸುದಾರರ ಅನುಮತಿ ಇಲ್ಲದೆ ಕೃತಿಯನ್ನು ಮುದ್ರಿಸುವುದು, ಮಾರಾಟ ಮಾಡುವುದು, ಡಿಜಿಟಲ್ ರೂಪದಲ್ಲಿ ಹಂಚುವುದು ಸ್ಪಷ್ಟವಾದ ಕಾನೂನು ಅಪರಾಧ. ಭಾಷಾ ಲೇಖಕರ ಮರಣದ ನಂತರವೂ ಅವರ ಕೃತಿಯ ಕಾಪಿರೈಟ್ 60 ವರ್ಷಗಳವರೆಗೆ ವಾರಸುದಾರರಿಗೆ ಅನ್ವಯಿಸುತ್ತದೆ. ಭಾಷಾ ಕಾಪಿರೈಟ್ ಉಲ್ಲಂಘನೆಗೆ 6 ತಿಂಗಳುಗಳಿಂದ 3 ವರ್ಷಗಳವರೆಗೆ ಜೈಲು, ದಂಡ, ಫೈನ್, ಫೇಕ್ ಪುಸ್ತಕಗಳ ಜಪ್ತಿ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೇಲೂ ಹೊಣೆಗಾರಿಕೆ ಎಂಬ ಕಠಿಣ ಶಿಕ್ಷೆಗಳಿವೆ. ಫೇಕ್ ಪುಸ್ತಕಗಳು ಓದುಗರಿಗೂ ಅಪಾಯ. ಈ ಪ್ರಕರಣ ಕೇವಲ ಕುಟುಂಬದ ಸಮಸ್ಯೆಯಲ್ಲ. ಓದುಗರಿಗೆ ತಪ್ಪು ಮಾಹಿತಿ, ಮೂಲ ಬರಹ ವಿಕೃತಗೊಳಿಸುವ ಅಪಾಯ, ಲೇಖಕರ ಬೌದ್ಧಿಕ ಶ್ರಮಕ್ಕೆ ಅವಮಾನ. ಇದು ಸಂಪೂರ್ಣ ಸಾಹಿತ್ಯ ಲೋಕಕ್ಕೆ ಆತಂಕದ ಗಂಟೆ. ಭಾವನಾ ಬೆಳಗೇರಿಯವರ ನಿಲುವು. ಭಾವನಾ ಬೆಳಗೇರಿಯವರು ಸ್ಪಷ್ಟವಾಗಿ ಹೇಳಿರುವುದು, ಇದು ಹಣದ ಪ್ರಶ್ನೆಯಲ್ಲ, ಇದು ನನ್ನ ತಂದೆಯ ಹೆಸರಿಗೆ, ಅವರ ಬರಹಕ್ಕೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಲ್ಲುವ ಗೌರವದ ಪ್ರಶ್ನೆ. ಆನ್ಲೈನ್ ಸ್ಟೋರ್ಗಳ ಹೊಣೆಗಾರಿಕೆ. ಕಾನೂನು ಪ್ರಕಾರ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ಗಳು ಕೇವಲ ಮಧ್ಯವರ್ತಿಗಳಲ್ಲ. ಫೇಕ್ ಕಂಟೆಂಟ್ ಮಾರಾದರೆ, ದೂರು ಬಂದರೂ ಕ್ರಮ ಕೈಗೊಳ್ಳದಿದ್ದರೆ, ಕಾಪಿರೈಟ್ ಉಲ್ಲಂಘನೆ ಮುಂದುವರೆದರೆ ಅವರ ಮೇಲೂ ಕಾನೂನು ಕ್ರಮ ಕೈಗೊಳ್ಳಲು ಅವಕಾಶ ಇದೆ. ಎಚ್ಚರಿಕೆ. ಓದುಗರಿಗೆ ಸಂದೇಶ. ಪುಸ್ತಕ ಖರೀದಿಸುವಾಗ ಅಧಿಕೃತ ಪ್ರಕಾಶಕರ ಹೆಸರು ಪರಿಶೀಲಿಸಿ. ಅತಿ ಕಡಿಮೆ ಬೆಲೆ ಆಫರ್ಗಳಿಗೆ ಮರುಳಾಗಬೇಡಿ. ಅನುಮಾನ ಕಂಡರೆ ದೂರು ನೀಡಿ. ಕೊನೆಯ ಮಾತು. ರವಿ ಬೆಳಗೇರಿಯವರು ಕನ್ನಡ ಪತ್ರಿಕೋದ್ಯಮಕ್ಕೆ ಕೊಟ್ಟ ಕೊಡುಗೆ ಅಮೂಲ್ಯ. ಅವರ ಬರಹವನ್ನು ಫೇಕ್ ಮಾರುಕಟ್ಟೆಯಾಗಿ ಮಾರಾಟ ಮಾಡುವುದು ಕೇವಲ ಕಾನೂನು ಅಪರಾಧವಲ್ಲ, ಸಾಹಿತ್ಯಕ್ಕೆ ಮಾಡಿದ ದ್ರೋಹ. ಈ ಪ್ರಕರಣದಲ್ಲಿ ನ್ಯಾಯ ಯಾವ ದಿಕ್ಕಿಗೆ ಸಾಗುತ್ತದೆ ಎಂಬುದನ್ನು ಜಾಗತಿಕ ನ್ಯೂಸ್ ಮುಂದುವರಿದು ಗಮನಿಸಲಿದೆ. ಇದು ನಿಮ್ಮ ಜಾಗತಿಕ ನ್ಯೂಸ್.